ರಾಣಿ ಸಿನಿಮಾನ ಇವಾಗ ತಾನೇ ನೋಡ್ಕೊಂಬಂದು. ರಾಣಿ ಅನ್ನೋದು ಒಂದು ಸಿನಿಮಾದ ಕತೆ ಅಲ್ಲ ಬ್ರದರ್, ನಮ್ಮಂತ ನಿಮ್ಮಂತ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರ ನಿಜವಾದ ಕತೆ ಇದು. ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದವರು, ಇದು ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟರವ್ರಿಗೆ ಮಾತ್ರ ಕತೆ ಗೊತ್ತಾಗುತ್ತೆ ಬ್ರದರ್. ಯಾಕಂದ್ರೆ ನಾವು ಒಂದು ಹೆಸರು ಮಾಡಬೇಕು, ಒಂದು ಹೀರೋ ಆಗಬೇಕು ಅಥವಾ ಹೀರೋಯಿನ್ ಆಗಬೇಕು ಅಂತ ಬಂದವರು ಇವತ್ತು ಇಲ್ಲೇ ಇದೀವಿ ಅಂದರೆ ಕಾರಣ ನಾವು ಪ್ರೊಡ್ಯೂಸರ್ ಮಕ್ಕಳಲ್ಲ, ಡೈರೆಕ್ಟರ್ ಮಕ್ಕಳಲ್ಲ. ಇಲ್ಲಿ ಇಂಡಸ್ಟ್ರಿಲಿ ಪ್ರೆಸೆಂಟ್ ಹೆಂಗೆ ಅಂದರೆ ಬ್ರದರ್, ನಿಜ ಹೇಳ್ತೀನಿ, ಕಲೆಗೆ ಬೆಲೆ ಇಲ್ಲ ಗುರು. ಇಲ್ಲಿ ಏನೇ ಇದ್ರು ಕಲರ್ಗೆ ಬೆಲೆ, ದುಡ್ಡಿಗೆ ಬೆಲೆ. ನಿಜವಾದ ಬೆಳವಣಿಗೆ ಅಂದರೆ ಇವತ್ತು ಕಿರಣ್ ರಾಜ್ ಅವ್ರದ್ದು. ಯಾಕಂತ ಹೇಳಿದ್ರೆ ಒಂದು ಕನ್ನಡತಿ ಸೀರಿಯಲಲ್ಲಿ ಇದ್ದವರು ಇವತ್ತು ಗಾಂಧಿನಗರದಲ್ಲಿ ಈ ಥರ ದೊಡ್ಡ ಕಟೌಟ್ ಹಾಕ್ಸ್ಕೊಂಡು ಕನ್ನಡ ಇಂಡಸ್ಟ್ರಿಯ ರಾಣಿಯನ್ನು ಅಂಡರ್ ವರ್ಲ್ಡ್ ಡಾನ್ ಆಗಿದಾರಲ್ಲ, ಇದು ನಿಜವಾದ ಬೆಳವಣಿಗೆ. ಅಂದರೆ ದಯವಿಟ್ಟು ಯಾರೆಲ್ಲ ಹುಡುಗ ಹುಡುಗಿರು ಬೆಳಿಬೇಕು ಜೀವನದಲ್ಲಿ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇರೋರು ಬಂದು ರಾಣಿ ಸಿನಿಮಾನ ನೋಡಿ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಡಿ ಬಾಸ್ ಅಭಿಮಾನಿಗಳಿಗೆ ಇದರಲ್ಲಿ ಸರ್ಪ್ರೈಸ್ ಇದೆ. ದಯವಿಟ್ಟು ಡಿ ಬಾಸ್ ಅಭಿಮಾನಿಗಳು ರಾಣಿ ಸಿನಿಮಾನ ಮಿಸ್ ಮಾಡದೆ ನೋಡಬೇಕು. ಕೆಲವೊಂದಷ್ಟು ಜನ ಹುಡುಗ ಹುಡುಗಿರು ಇವಾಗ ಪ್ರೀತಿಯಿಂದ ಬಿದ್ದು ತಮ್ಮ ಕನಸುಗಳನ್ನ ನನಸು ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ದಯವಿಟ್ಟು ಅಂಥವ್ರಿಗೊಂದು ಮಾತು ಹೇಳ್ತೀನಿ, ದಯವಿಟ್ಟು ಪ್ರೀತಿ ಎಲ್ಲ ಬಿಸಾಕೋಗುರು ಸೈಡ್ಗೆ, ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ. ಬಿಟ್ಟೋದವಳು ವಾಪಸ್ ಬಂದು ನಿಮ್ಮ ಕಾಲಿಗೆ ಬಿದ್ದು ಪ್ರೀತಿ ಒಪ್ಕೊಬೇಕು. ಆ ಥರ ಬೆಳಿಬೇಕು ನೀವು ಬಿಟ್ಟೋದವ್ರ ಮುಂದೆ. ದೇವರನ್ನೇ ತುಂಬ ಖುಷಿಯಾಗುತ್ತೆ ಗುರು. ಕಂಟೆಂಟ್ ಇಲ್ಲ ಇದರಲ್ಲಿ ಏನು ಬೇಕು ಗುರು ರಾಣಿ ಸಿನಿಮಾದಲ್ಲಿ ನಿಮಗೆ? ಹೇಳಿ, ಕಾಮಿಡಿ ಬೇಕಾ? ಇದೆ. ಫ್ಯಾಮಿಲಿ ಸೆಂಟಿಮೆಂಟ್ ಬೇಕಾ? ಇದೆ. ಆಕ್ಷನ್ ಬೇಕಾ? ಇದೆ. ಎಲ್ಲ ಇದೆ. ಮತ್ತೆ ಯಾಕೆ ಬರಲ್ಲ ನೀವು? ಕನ್ನಡ ಸಿನಿಮಾನ ಬೆಳೆಸಬೇಕು, ಹೊಸಬ್ರಿಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರು. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಿದ್ವಲ್ಲ. ಇವತ್ತು ಅನಿಲ್ ಅಣ್ಣ ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಾಲ ಅನ್ನೋ ಕ್ಯಾರೆಕ್ಟರ್ ಏನು ಸಖತ ಮಾಡಿದ್ದಾರೆ ಗುರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸ ವಿಲನ್ ಸಿಕ್ಕಿದಂಗೆ ಆಯ್ತು ಇವತ್ತು. ರಾಧ್ಯವರು ಹೊಸ ಹೀರೋಯಿನ್ನು. ಯಾಕೆ ಗುರು ಕನ್ನಡ ಇಂಡಸ್ಟ್ರಿಲಿ ಹೀರೋಯಿನ್ ಇಲ್ಲ. ಈ ಇಬ್ಬರು ಹೀರೋಯಿನ್ ಆ್ಯಕ್ಟಿಂಗ್ಗೆ ಫಿದಾಗ್ಬಿಡ್ತಾರೆ ಗುರು. ಕಿರಣ್ ರಾಜ್ ಅವ್ರು ಫೈಟಿಂಗ್ ಫಿದಾಗ್ಬಿಡ್ತಾರೆ. ಮತ್ತು ಅವ್ರ ಹಾರ್ಡ್ ವರ್ಕು ತುಂಬ ಎದ್ದು ಕಾಣಿಸುತ್ತೆ. ತುಂಬ ಸಖತ್ತಾಗಿದೆ. ರಾಣಿ ಸಿನಿಮಾನ ಪ್ರತಿಯೊಬ್ಬರು ಬಂದು ನೋಡಲೇಬೇಕು. ಯಾಕೆ? ಹೌದು ಬ್ರದರ್, ಥಿಯೇಟ್ರಲ್ಲಿ ಕೂತಿರೋರು ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರುತ್ತೆ. ನಾನೊಂದು ಮಾತು ಹೇಳ್ತೀನಿ, ಕಿರಣ್ ರಾಜ್ ಅವ್ರನ್ನ ನೀವು ಕನ್ನಡತಿ ಸೀರಿಯಲ್ ನೋಡಿ ಮನೇಲಿ ಎಷ್ಟು ಜನ ಇಷ್ಟಪಟ್ಟಿದ್ರಿ, ಅವರೆಲ್ಲ ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಬೇಕು. ಆಯ್ತಾ? ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಈ ಮೂವಿಗೆ ಬ್ರದರ್. ಇದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಕಷ್ಟಪಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಇದು ನೋವು. ಸಿನಿಮಾ ಇಂಡಸ್ಟ್ರಿ ಅವ್ರು ಏನೋ ಇವ್ನು ಹೀರೋ ತುಂಬ ಆರಾಮಾಗಿರ್ತಾನೆ ಅಂತ, ಹೀರೋ ಆಗಕ್ಕೆ ಏನೇನೆಲ್ಲ ಕಷ್ಟ ಇರುತ್ತೆ ಅನ್ನೋದನ್ನ ಇದ್ರಲ್ಲಿ ತೋರಿಸಿದ್ದಾರೆ. ಆಮೇಲೆ ಈ ಸಮಾಜನ ಹಿಂಗಲ್ವಾ ಬ್ರದರ್, ಬೆಳೆಯವ್ರನ್ನ ಕಂಡ್ರೆ ಅಥವಾ ತುಳಿತಾನೆ ಇರ್ತಾರೆ. ತುಳಿಯವ್ರು ಇರಲಿ, ತಲೆ ಕೆಡ್ಸ್ಕೊಂಬಿಡಿ. ಬೆಳೆಯವ್ರು ಯಾವತ್ತಿದ್ರು ಬೆಳೀತಾರೆ. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಿದ್ದೆ. ಇವತ್ತು ತುಂಬ ಜನ ಈ ಸಿನಿಮಾದಿಂದ ಬೆಳೆದಿದ್ದಾರೆ ಬ್ರದರ್. ಎಸ್ಪೆಷಲಿ ಅನಿಲ್ ಅಣ್ಣ. ಅವ್ರ ಕಲೆಗೆ ಬೆಲೆ ಕೊಡ್ರಿ. ಕಲೆ ಎಲ್ಲರ ಹತ್ರನೂ ಇದೆ. ಇವತ್ತು ಕೋತಿ ಬಾಲ ಅನ್ನೋ ಸೀನ್ ಇದೆಯಲ್ಲ, ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವ್ರ ಹತ್ರ ಈ ಕಲೆ ಇದೆ ಅಂತ ಯಾವನಿಗೂ ಗೊತ್ತಿರಲಿಲ್ಲ. ಇವತ್ತು ಇಡೀ ಕನ್ನಡ ಇಂಡಸ್ಟ್ರಿ ಮಾತಾಡುತ್ತೆ ಅವ್ರ ಬಗ್ಗೆ. ದಯವಿಟ್ಟು ಬಡವ್ರ ಮಕ್ಕಳ ಬೆಳಿಬೇಕು, ಕಲೆ ಇರೋರಿಗೆ ಬೆಲೆ ಕೊಡಿ ಅಂತ ಕೇಳ್ಕೊತೀನಿ. ಖಂಡಿತ ಬ್ರದರ್, ಡಿ ಬಾಸ್ ಅಭಿಮಾನಿಗಳು ಪ್ರತಿಯೊಬ್ಬರು ಬಂದು ರಾಣಿ ಸಿನಿಮಾನ ನೋಡ್ತಾರೆ. ಯಾಕಂತ ಹೇಳಿದ್ರೆ ಇದೇ ಕರಿಯ ಸಿನಿಮಾ ರಿಲೀಸ್ ಆದಾಗ ಕಿರಣ್ ರಾಜ್ ಅವರು ಫಸ್ಟ್ ಶೋ ನೋಡ್ತೀನಿ ಅಂದ್ಬಿಟ್ಟು ಫಸ್ಟ್ ಶೋ ಹೋಗಿ ಮಾತಿಗೆ ತಪ್ಪದಂಗೆ ಹೋಗಿ ನೋಡಿದ್ರು. ಇವತ್ತು ಡಿ ಬಾಸ್ ಅಭಿಮಾನಿಗಳು ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇರ್ತೀರಾ, ಆಲ್ ದ ಬೆಸ್ಟ್ ಫ್ರಮ್ ಡಿ ಬಾಸ್ ಫ್ಯಾನ್ಸ್ ಅಂತ ಆಗ್ತಾ ಇದ್ರು. ಅವ್ರು ಪ್ರತಿಯೊಬ್ಬರು ಕೂಡ ರಾಣಿ ಸಿನಿಮಾನ ನೋಡ್ತಾರೆ. ಕಿರಣ್ ರಾಜ್ ಅವ್ರ ಸಪೋರ್ಟ್ ನಿಲ್ತಾರೆ ಅಂತ ಮಾತು ಕೊಡ್ತೀನಿ ಬ್ರದರ್.